ಬಾಗೇಪಲ್ಲಿ ತಾಲೂಕಿನ ತೊಳ್ಳಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಗಳಿಂದ ಬಹಳಷ್ಟು ಕ್ರಿಕೆಟ್ ಯುವಕರು ತಂಡಗಳನ್ನು ಟೂರ್ನಿಯಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ನಮೋ BSY ಕ್ರಿಕೆಟ್ ಕಪ್ 2026 ಆಯೋಜನೆ ಮಾಡಲಾಗಿದೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಯುವಕರಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ತುಂಬಿಸುವ ನಿಟ್ಟಿನಲ್ಲಿ ಬಿಜೆಪಿ ವತಿಯಿಂದ ಕ್ರಿಕೆಟ್ ಟೂರ್ನಿಯನ್ನು ಆರಂಭಿಸಿದ್ದೇವೆ. ಬಲಿಷ್ಠ ಭಾರತವನ್ನು ಕಟ್ಟುವ ಶಕ್ತಿ ಹೊಂದಿರುವ ಯುವಕರಿಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಸ್ಫೂರ್ತಿ ನೀಡುತ್ತಿದ್ದು, ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಕೆಲಸದಲ್ಲಿ ಯುವಕರು ಭಾಗಿಯಾಗಬೇಕಾಗಿದೆ. ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಗೆಲುವು ಸಾಧಿಸುವ ತಂಡಗಳಿಗೆ ತಾಲೂಕು ಮಟ್ಟದಲ್ಲಿ ನಡೆಯುವ ಕ್ರಿಕೆಟ್ ಟೂರ್ನಿಯಲ್ಲಿ ಆಡುವ ಅವಕಾಶ ಸಿಗಲಿದ್ದು, ತಾಲೂಕು ಮಟ್ಟದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಸಂಸದ ಡಾಕ್ಟರ್ ಕೆ ಸುಧಾಕರ್ ಭಾಗವಹಿಸಲಿದ್ದಾರೆ. ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಕ್ರೀಡಾಕಾರರು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಮುಂದಿನ ಗೆಲುವಿಗಾಗಿ ಶ್ರಮಿಸಬೇಕಾಗಿದೆ ಎಂದರು. ನಂತರ ಬಿಜೆಪಿ ಯುವ ಮೋರ್ಚಾ ಮಾಜಿ ಅಧ್ಯಕ್ಷ KV ಮಂಜುನಾಥ ರೆಡ್ಡಿ ಮಾತನಾಡಿ, 2014ರಿಂದ ಇದುವರೆಗೆ ನಡೆದಿರುವ ಲೋಕಸಭಾ, ವಿಧಾನಸಭಾ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ತೋಳಪಲ್ಲಿ ಗ್ರಾಮ ಪಂಚಾಯಿತಿ ಮತದಾರರು ಬಿಜೆಪಿ ಪಕ್ಷವನ್ನು ಹೆಚ್ಚು ಮತಗಳನ್ನು ಕೊಟ್ಟು ಬಹುಮತ ನೀಡಿದ್ದಾರೆ. ಇದರ ಪರಿಣಾಮ ಬಿಜೆಪಿ ಪಕ್ಷದ ಮುಖಂಡರು ಆಯೋಜಿಸುವ ಕಾರ್ಯಕ್ರಮಗಳಿಗೆ ಇಲಾಖೆಯ ಅನುಮತಿ ನೀಡದಂತೆ ಶಾಸಕರು ತನ್ನ ಅಧಿಕಾರವನ್ನು ಬಳಸಿ ಶಾಸಕರು ಬಿಜೆಪಿ ಕಾರ್ಯಕರ್ತರ ಮೇಲೆ ದ್ವೇಷ ಸಾಧಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಅಮಾಯಕ ಯುವಕರ ಮೇಲೆ ಸುಳ್ಳು FIR ಹಾಕಿಸಿ ಬೆದರಿಸುತ್ತಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವ ಗುರಿಯೊಂದಿಗೆ ಪಕ್ಷವನ್ನು ಮತ್ತಷ್ಟು ಬಲಿಷ್ಠಗೊಳಿಸಿ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಬುದ್ಧಿ ಕಲಿಸಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ R ಪ್ರತಾಪ್, SC ಮೋರ್ಚಾ ಅಧ್ಯಕ್ಷ ಚನ್ನಪೂಜಪ್ಪ, ಮುಖಂಡರಾದ ಈಶ್ವರ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಪಾಳ್ಯಂ ನರಸಿಂಹಪ್ಪ, ಲೋಕೇಶ್, ಗಂಗರಾಜು, ಜಿನ್ನಿ, DL ವೆಂಕಟರಮಣಪ್ಪ, ಗೋವಿಂದಪ್ಪ, ಯರಂಪೇಟ್ಲ ವೆಂಕಟರಮಣಪ್ಪ, ರಾಮಚಂದ್ರ ವೇಮನ್, ನಗರ್ಲು ಮುರಳಿ, ಕೊಂಡಿರೆಡ್ಡಿಪಲ್ಲಿ ಚಿನ್ನಪ್ಪಯ್ಯ ಮತ್ತಿತರರು ಇದ್ದರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲ ಯುವಕ ಮಿತ್ರರ ಒಂದು ಆಶಯದಂತೆ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ಹೆಮ್ಮೆಯ ಇಡೀ ವಿಶ್ವ ನೋಡುವಂತ ವಿಶ್ವಗುರು ಅಂತ ನರೇಂದ್ರ ಮೋದಿ ಅವರ ಒಂದು 12 ವರ್ಷಗಳ ಸುದೀರ್ಘ ಆಡಳಿತ ಒಂದು ಅವಧಿಯಲ್ಲಿ, ಸಂಪೂರ್ಣಗೊಂಡ ಅವಧಿಯಲ್ಲಿ ಮತ್ತು ಸನ್ಮಾನ್ಯ ರೈತ ನಾಯಕರು, ಕರ್ನಾಟಕದ ಧೀಮಂತ ನಾಯಕರಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ BS ಯಡಿಯೂರಪ್ಪನವರ ಒಂದು 50 ವರ್ಷಗಳ ರಾಜಕೀಯ ಸುದೀರ್ಘ ಜೀವನದ ಒಂದು ಅಂಗವಾಗಿ ವಿಶೇಷವಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮೋ BSY ಕ್ರಿಕೆಟ್ ಕಪ್ ಅಂತ ಆಯೋಜನೆ ಮಾಡಿ ಇವತ್ತು ತೋಳಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ, ಯಾಕಂದ್ರೆ ವಿಶೇಷವಾಗಿ ಈಗಾಗಲೇ 3 ಪಂಚಾಯಿತಿಗಳನ್ನ ಮುಗಿಸಿಕೊಂಡು 4ನೇ ಪಂಚಾಯಿತಿ ತೋಳಪಲ್ಲಿ ಗ್ರಾಮ ಏನೇ ಒಂದು ನೀವು ಕ್ರೀಡೆಗೆ ಏನೇನು ಸಹಾಯ ಬೇಕಿದ್ರು, ಏನೇ ನಿಮ್ ಕಷ್ಟ ಸುಖ ಇದ್ರು ಕೂಡ ನನ್ನನ್ನು ಸಂಪರ್ಕ ಮಾಡಿ, ನಿಮ್ ಜೊತೆ ನಾನು ಇರ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಆಶೀರ್ವಾದ ಕೂಡ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಈ ಭಾಗದಲ್ಲಿ ಮಾಡಿರ್ತಕ್ಕಂಥ ನಮ್ಮೆಲ್ಲ ತಂಡಕ್ಕೆ, ನಮ್ಮಿರ್ತಕ್ಕಂಥ ಎಲ್ಲ ನಮ್ಮ ಈಗ ನಮ್ಮ ಅಂಬರೀಶ್ ಇರ್ಬೋದು, ನಮ್ಮ ಗಂಗರಾಜ್ ಇರ್ಬೋದು, ಅನೇಕರು ಇಲ್ಲಿರ್ತಕ್ಕಂಥವರೆಲ್ಲ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಾರೆ. ಪ್ರತಿ ಪಂಚಾಯತಿಯಲ್ಲಿ ಏನೇ ಕುಂದುಕೊರತೆಗಳಿದ್ರು ಕೂಡ ನೀವು ಈ ಒಂದು ಎಲ್ಲ ಟೀಮ್ ಸೇರಿ ನೀವೆಲ್ಲ ಕೂಡ ಸಂಪೂರ್ಣವಾಗಿ ಯಾರು ಕಿತ್ಲಾರ್ದು, ಯಾಕಂದ್ರೆ ಕ್ರೀಡೆಯಲ್ಲಿ ಸ್ಫೂರ್ತಿ ಇರಬೇಕು. ಯಾರು ಗೆದ್ರು ನಾವೇ ಅನ್ಬೇಕು. ನೀವಿಲ್ಲಿ ಗೆದ್ದು ಬಾಗೇಪಲ್ಲಿ ಗೆಲ್ಲೋದು ಅದನ್ನ ನೋಡ್ಬೇಕು. ಮತ್ತೆ ಇನ್ನೊಂದು ವಿಶೇಷವಾಗಿ ನಿಮ್ಗೊಂದು ಗಮನಕ್ಕೆ ಹೇಳಿರ್ತೀವಿ, ಇಲ್ಲಿ ಏನು ಇವಾಗ 11 ಟೀಮ್ ಇದೀರಾ, ಗೆದ್ದಿರ್ತಕ್ಕಂಥ ತಂಡದಲ್ಲಿ ಅವರೇ ಆಡ್ಬೇಕು ಅನ್ನೋದೇನಿಲ್ಲ. ಅಲ್ಲಿ ಪಂಚಾಯತಿಲಿ ಮಾತ್ರ ಇರ್ಬೇಕು ಹೆಸರು. ಆ ಪಂಚಾಯತಿಲಿ ಚೆನ್ನಾಗಿ ಆಡೋರ್ನ ನೀವು ಬೇಕಿದ್ರೆ ಅಲ್ಲಿ ಆಡೋ ಟೀಮಲ್ಲಿ ಸೇರಿಸ್ಕೋಬೇಕು. ಯಾಕಂದ್ರೆ ಒಂದ್ ಟೀಮಲ್ಲಿ ಚೆನ್ನಾಗಿ ಆಡೋನ್ ಇರ್ತಾನೆ, ಇನ್ನೊಂದು ಟೀಮಲ್ಲಿ ಚೆನ್ನಾಗಿ ಆಡೋನ್ ಇರ್ತಾನೆ. ಆ ಒಂದು ಪ್ರತಿಭೆ ಅವ್ರನ್ನೆಲ್ಲ ಟೀಮ್ ಸ್ಟ್ರಾಂಗ್ ಆಗ್ಬೇಕು. ಬಾಗೇಪಲ್ಲಿ ನೀವು ಗೆಲ್ಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಕೆಲಸ ಮಾಡಿ, ನೀವೆಲ್ಲ ಕೂಡ ಆಡ್ತೀರಾ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಒಂದು ಗ್ರಾಮದಲ್ಲಿ ಈ ಒಂದು ಪಂಚಾಯತಿಯಿಂದ ಬಂದಿರತಕ್ಕಂಥ ಎಲ್ಲ ಪ್ರಮುಖರು ವಿಶೇಷವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ನಾನು ಈ ಸಂದರ್ಭದಲ್ಲಿ ಈ ಒಂದು ಕ್ರೀಡಾ ಸ್ಫೂರ್ತಿಯನ್ನು ನಾವೆಲ್ಲ ಕೂಡ ಸೇರಿ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಮಾಡುವಂತ ಯುವಕರಾಗಬೇಕು. ಈ ದೇಶದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ಯಡಿಯೂರಪ್ಪನವರು ಯಾವ ರೀತಿ ಯುವಕರಿಗೆ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಾರೋ, ನಮ್ಮ ವಿಜಯಣ್ಣ ಅವರು ಕೂಡ ಅದೇ ರೀತಿ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಕೂಡ, ನಮ್ಮ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ನೀವೆಲ್ಲ ಕೂಡ ಸಂಪೂರ್ಣವಾಗಿ ನೀವು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಇಡೀ ತಾಲೂಕಿನಲ್ಲಿ, ಇಡೀ ಕ್ಷೇತ್ರದಲ್ಲಿ ಗುಡಿಬಂಡೆ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಚೇಳೂರು ಇರ್ಬೋದು, ಎಲ್ಲಾ ತಾಲೂಕಿನ ಪಂಚಾಯತಿಗಳಲ್ಲಿ ಇರ್ತಕ್ಕಂಥ ಯುವಕರು ಒಂದು